ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬೆಂಗಳೂರು ಕಾಂಗ್ರೆಸ್ ಶಾಸಕರ ಸಭೆ ನಡೀತಾ ಇದೆ. ಒಬ್ಬೊಬ್ಬರಾಗಿ ಸಭೆಗೆ ಆಗಮಿಸ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರು. ಬೆಂಗಳೂರು ವಿಚಾರದಲ್ಲಿ ಕೆಲ ಶಾಸಕರುಗಳು ಅಸಮಾಧಾನಗೊಂಡಿದ್ದಾರೆ ಅಂತ ವಿಚಾರ. ಖಾತೆ ವಿಚಾರದಲ್ಲೂ ಕೂಡ ಮುನ್ಸ್ಕೊಂಡಿದ್ರು ಕೆಲವರು, ಸಚಿವ ರಾಮಲಿಂಗಾರೆಡ್ಡಿ ಅವರು. ಸೊ ಇವತ್ತು ಬೆಳಗ್ಗೆ ಡಿ ಕೆ ಶಿವಕುಮಾರ್ ಹಾಗೆ ರಾಮಲಿಂಗಾರೆಡ್ಡಿ ಅವರು ಮುಖಾಮುಖಿ ಆದ್ರಂತೆ. ಈ ವೇಳೆ ಸಭೆಗೆ ಹಾಜರಾಗಿ ಅಂತ ಹೇಳ್ಕೊಂಡು ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ. ಆದರೆ ಮುಖ್ಯಮಂತ್ರಿಗಳ ಮಾತಿಗೆ ಕ್ಯಾರೆ ಅನ್ನದೇ ಹೊರಟರು ಸಚಿವ ರಾಮಲಿಂಗಾರೆಡ್ಡಿ. ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಶಾಸಕರ ಮುನಿಸು ಇನ್ನೂ ಕೂಡ ತಣ್ಣಗಾಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತು ಇನ್ನೊಂದು ಕಡೆ ಈಗ ಕಂಡ್ಕಂಡಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡ್ತಾ ಇರೋ ವಿಚಾರ ಇದೆಯಲ್ಲ, ಇದು ಕಾಂಗ್ರೆಸ್ ಶಾಸಕರುಗಳಿಗೆ ಕೆಲವರಿಗೆ ಅಸಮಾಧಾನ ಇದೆಯಂತೆ. ರಾಜಕೀಯ ಕಾರಣಕ್ಕಾಗಿನೂ ಕೆಲವರು ಬೇಸರಗೊಂಡಿದ್ದಾರೆ. ಕೃಷ್ಣ ಬೈರೇಗೌಡ ಶಾಸಕರಿಂದ ಸಹಕಾರ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ಕೆಲ ಸಂದರ್ಭದಲ್ಲಿ ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ದರು. ಕೃಷ್ಣ ಬೈರೇಗೌಡರು ವಿಚಾರವಾಗಿಯೂ ಕೆಲ ಶಾಸಕರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಈ ಹಿನ್ನೆಲೆ ಸಭೆ ಕರೆದು ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಮುಖ್ಯಮಂತ್ರಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಈ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಕೂಡ ಭಾಗಿಯಾಗೋ ಸಾಧ್ಯತೆ ಇದೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆಯಲಿರುವಂಥ ಸಭೆ ಇನ್ನೇನು ಶುರು ಆಗ್ತಾ ಇದೆ. ಬೆಂಗಳೂರಿನ ಫುಟ್ಪಾತ್ ತೆರವು ವಿಚಾರವಾಗಿ ಕಾಂಗ್ರೆಸ್ ಶಾಸಕರುಗಳು ಕೂಡ ಕೆಲವರು ಅಸಮಾಧಾನಗೊಂಡಿದ್ದಾರೆ. ವಿಚಾರ ಏನು ಅಂತ ಅಂದರೆ ಇದೇ ಅಸಮಾಧಾನಕ್ಕೆ ಕಾರಣ. ಒಂದು ಸಹಜವಾಗಿ ಅವ್ರ ಫಾಲೋವರ್ಸು, ಮತ್ತೊಂದು ಇವರೆಲ್ಲ ಈಗ ಬೇಸರಗೊಂಡಿರ್ತಾರೆ. ಮುಂದೆ ಆ ಸಿಟ್ಟು ಓಟಿನ ರೀತಿಯಲ್ಲಿ ಅದು ವ್ಯತಿರಿಕ್ತವಾಗಿ ಪರಿಣಮಿಸಿಬಿಡುತ್ತೆ ಅನ್ನುವಂಥದ್ದು ಒಂದು ಭಯ ಇದ್ದೇ ಇದೆ. ಎರಡನೇದಾಗಿ ಏನಾಗ್ಬಿಟ್ಟಿದೆ, ಬಹುತೇಕ ಈ ಶಾಸಕರುಗಳ ಹಿಂಬಾಲಕರನ್ನೇ ದಿನಕ್ಕೆ 200-100 ರೂಪಾಯಿ ಅಂತ ಹೇಳ್ಕೊಂಡು ಎಲ್ಲ ಕಡೆ ಬಾಡಿಗೆ ಕೊಟ್ಟು ವಸೂಲಿ ಮಾಡೋ ಕೆಲಸ ನಡೀತಾ ಇದೆ. ಅದೇನು ಮುಚ್ಚಿಟ್ಟಿರೋ ಕೆಲಸ ಅಲ್ಲ. ಫುಟ್ಪಾತಲ್ಲಿ ಕಾಂಕ್ರೀಟ್ ಹಾಕಿ ಇವರು ಏನು ಈ ಗೂಡಂಗಡಿಗಳನ್ನು ನಿರ್ಮಿಸ್ಕೊಡ್ತಾರೆ ಅಂತ ಅಂದರೆ ಇವರಿಗೆ ಆ ದುಡ್ಡಿನ ಹಪಾಹಪಿ ಎಷ್ಟಿದೆ ಅನ್ನೋದು ಗೊತ್ತದು. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ಬಿ ಜೆ ಪಿ ನಾಯಕರುಗಳು ಅದೇ ಮಾಡ್ತಾರೆ, ಕಾಂಗ್ರೆಸ್ ನಾಯಕರುಗಳು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಅವರೇ ಅಂಗಡಿ ಹಾಕ್ಬಿಟ್ಟು ಬಾಡಿಗೆ ವಸೂಲಿ ಮಾಡೋದು. ಅದೇನು ಪಾಲಿಕೆಗೆ ಹೋಗ್ತಾ ಇಲ್ಲ. ಫುಟ್ಪಾತ್ ಜಾಗ, ಅಂಗಡಿ ಯಾರ್ದೋ, ವ್ಯಾಪಾರ ಯಾರ್ದೋ, ದುಡ್ಡು ಇವರಿಗೆ. ಸೊ ಅಂಥವರೆಲ್ಲ ಈಗ ಸ್ವಲ್ಪ ಸಹಜವಾಗಿ ಶಾಸಕರ ಮೇಲೆ ಪ್ರೆಷರ್ ಹಾಕಿರ್ಬೋದು. ಇಲ್ಲ ಕೆಲ ಶಾಸಕರುಗಳೇ ಅಂಥ ದಂಧೆ ಮಾಡ್ತಾಯಿದ್ರು, ಆಶ್ಚರ್ಯ ಇಲ್ಲ. ಸೊ ಆ ಕಾರಣಕ್ಕಾಗಿ ಕೆಲವರಿಗೆಲ್ಲ ಅಸಮಾಧಾನ ಇದೆ. ಇವತ್ತೆಲ್ಲ ಮೀಟಿಂಗ್ ನಡೀತಾ ಇದೆ. ನೋಡೋಣ ಇವತ್ತು ಮುಖ್ಯಮಂತ್ರಿಗಳು ಹೇಗೆ ಪರಿಹರಿಸ್ತಾರೆ ಅಂತ ಹೇಳ್ಕೊಂಡು, ಅಥವಾ ಈಗ ನಡೀತಾ ಇರುವಂಥ ಇಂಥ ಕಾರ್ಯಾಚರಣೆನೇ ಸ್ಟಾಪ್ ಮಾಡುವಂಥ ನಿಟ್ಟಿನ ಒತ್ತಡ ಬರುತ್ತೋ ಗೊತ್ತಿಲ್ಲ. ಪ್ರಸನ್ನ ನಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ರಾಮಲಿಂಗಾರೆಡ್ಡಿ ಅವರು ವಿಚಾರವಾಗಿಯೇ ಹೇಳಬೇಕು ಅಂತಂದರೆ ಇವತ್ತು ಮುಖ್ಯಮಂತ್ರಿಗಳನ್ನ ಕ್ಯಾರೆ ಅಂದೇ ಅವ್ರು ಹೊರಟುಬಿಟ್ರು ಅನ್ನುವಂಥದ್ದು ಕೂಡ ಒಂದು ಸುದ್ದಿ ಆಗ್ತಾ ಇದೆ. ಅಂದರೆ ಬೆಂಗಳೂರಿನ ಕೆಲ ಶಾಸಕರುಗಳಿಗೆ ಯಾವ ಮಟ್ಟಿಗೆ ಸಿಟ್ಟಿದೆ ಅನ್ನುವಂಥದ್ದಕ್ಕೆ ಇದೆಲ್ಲ ಒಂದೊಂದು ಸೂಚನೆಗಳು. ಇನ್ನು ಈ ಆನ್ಗೋಯಿಂಗ್ ಕೆಲವೊಂದು ಕಾರ್ಯಾಚರಣೆಗಳು ಕೂಡ ಕೆಲವರಿಗೆ ಭಾಳ ಸಿಟ್ಟು ತರಿಸಿರ್ಬೋದು. ಈಗ ಕೃಷ್ಣ ಬೈರೇಗೌಡರ ಕೆಲ ಕಾರ್ಯಾಚರಣೆಗಳು, ಅದಕ್ಕೆಲ್ಲ ಸಂಬಂಧಪಟ್ಟಂಗೆ ಇವತ್ತದೆಲ್ಲ ಹೇಗೆ ಪ್ರತಿಧ್ವನಿಸ್ಬೋದು, ಆ ಸಿಟ್ಟಿಗೆ ಮುಲಾಮ್ ಹಚ್ಚೋ ಕೆಲಸ ಮುಖ್ಯಮಂತ್ರಿಗಳು ಹೇಗೆ ಮಾಡ್ಬೋದು ಅಂತ ಪ್ರಸನ್ನ? ಮಲ್ತೇಶ್, ಇದೀಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಕಾಂಗ್ರೆಸ್ ಶಾಸಕರ ಸಭೆ ಪ್ರಾರಂಭವಾಗಿದೆ. ಈಗಾಗಲೇ ಸುಮಾರು 10ಕ್ಕೂ ಹೆಚ್ಚು ಶಾಸಕರು ಆಗಮಿಸಿದ್ದಾರೆ. ಆದರೆ ಅಲ್ಲಿ ಎದ್ದು ಕಾಣಿಸ್ತಾ ಇರುವಂಥದ್ದು ಸಚಿವ ರಾಮಲಿಂಗಾರೆಡ್ಡಿ ಅವರ ಗೈರು ಹಾಜರಿ. ಬೆಳಗ್ಗೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮತ್ತು ರಾಮಲಿಂಗಾರೆಡ್ಡಿ ಅವರು ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ಇವತ್ತಿನ ಈ ಸಂಜೆಯ ಸಭೆಗೆ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಬನ್ನಿ ಎನ್ನುವಂಥ ಆಹ್ವಾನವನ್ನು ಕೊಡೋದಕ್ಕೆ ಮುಂದಾಗಿದ್ರು. ಆದರೆ ಆ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮುಖ ನೋಡದೆಯೇ ವಾಪಸ್ ತಳ್ಳಿದಂಥ ರಾಮಲಿಂಗಾರೆಡ್ಡಿ ಅವರು ಈ ಕ್ಷಣದ ತನಕ ಇವತ್ತಿನ ಸಭೆಗೆ ಬಂದಿಲ್ಲ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಒಂದಷ್ಟು ಆನ್ಗೋಯಿಂಗ್ ಪ್ರಾಜೆಕ್ಟ್ಗಳು ನಡೀತಾ ಇದ್ದಾವೆ. ನಿಜ, ನೀವು ಹೇಳಿದಾಗೆ ಫುಟ್ಪಾತ್ ಒತ್ತುವರಿ ತೆರವು ನಡೀತಾ ಇದೆ. ಅಬಂಡನ್ಡ್ ವೆಹಿಕಲ್ಗಳನ್ನು ತೆರವು ಮಾಡುವಂಥ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಇದರ ಜೊತೆಗೆ ಒಂದಷ್ಟು ಸಕ್ರಿಯವಾಗಿ, ಬಹಳ ಕ್ರಿಯಾಶೀಲವಾಗಿ ಕೃಷ್ಣ ಬೈರೇಗೌಡರು ಕೆಲಸ ಮಾಡ್ತಿದ್ದಾರೆ, ನಿಜ. ಆದರೆ ಅದು ಕೇವಲ ಅಭಿವೃದ್ಧಿಯ ದೃಷ್ಟಿಯಿಂದ ಲಾಭ ತರುತ್ತಾ ಅಥವಾ ರಾಜಕೀಯವಾಗಿ ಒಂದಷ್ಟು ಕಾಂಗ್ರೆಸ್ಗೆ ಹಿನ್ನಡೆಯನ್ನು ತಂದಿಡುತ್ತಾ ಅನ್ನುವಂಥ ಒಂದು ಸಹಜವಾದಂಥ ಆತಂಕ ಕಾಂಗ್ರೆಸ್ನ ಶಾಸಕರನ್ನ ನಿಜಕ್ಕೂ ಕೂಡ ಕಾಡ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಶಾಸಕರನ್ನ, ಕಾಂಗ್ರೆಸ್ನವ್ರನ್ನ ಕರೆದು ಚರ್ಚೆ ಮಾಡುವಂಥ ಕೆಲಸಕ್ಕೆ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಶಾಸಕರಲ್ಲಿ ಇರುವಂತಹ ಅಸಮಾಧಾನ ಇರ್ಬೋದು, ಶಾಸಕರಿಗೆ ಇರುವಂತಹ ಪ್ರಶ್ನೆಗಳಿರ್ಬೋದು, ಶಾಸಕರಿಗೆ ಈ ಎಲ್ಲ ಚಟುವಟಿಕೆಗಳ ಬಗ್ಗೆ ಇರುವಂತಹ ಪ್ರಶ್ನೆಗಳಿರ್ಬೋದು, ಅದೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು ಮತ್ತು ಕೃಷ್ಣ ಬೈರೇಗೌಡ ಇವರಿಬ್ಬರ ನೇತೃತ್ವದಲ್ಲಿ ಪರಿಹರಿಸುವಂಥ ಕೆಲಸ ಈಗ ನಡೀತಾ ಇದೆ. ಇದರ ಜೊತೆಗೆ ಮುಂದೆ GBA ಚುನಾವಣೆಯ ದೃಷ್ಟಿಯಿಂದ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರವೇನೋ ಅಫಿಡವಿಟ್ ಸಲ್ಲಿಸಿದೆ, ಅರ್ಜಿ ಹಾಕಿದೆ. GBA ಚುನಾವಣೆಯನ್ನು ಮುಂದೂಡಬೇಕು, ಡಿಸೆಂಬರ್ ತನಕ ಕಾಲಾವಕಾಶವನ್ನು ಕೊಡಬೇಕು ಅಂತೇಳಿ. ಅಕಸ್ಮಾತ್ ಸುಪ್ರೀಂ ಕೋರ್ಟ್ ಆ ಥರದ ಅವಕಾಶವನ್ನು ಕೊಡಲಿಲ್ಲ ಅಂದರೆ ಇನ್ನೂ
1.5-2 ತಿಂಗಳ ಒಳಗಾಗಿ GBA ಎಲೆಕ್ಷನ್ನ ನಡೆಸಬೇಕಾಗುತ್ತೆ. GBA ಎಲೆಕ್ಷನ್ ತಲೆ ಮೇಲೆ ಬಂದು ಕೂತಿರುವಂತಹ ಇಂತಹ ಸಂದರ್ಭದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಅನ್ನುವಂಥದ್ದು ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಮತ ಬ್ಯಾಂಕಿಗೆ ಕೈ ಹಾಕದಂತ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಇರುವಂತವರು ಬಹುತೇಕ ಕಾಂಗ್ರೆಸ್ನ ಪರವಾಗಿ ಇರುವಂತಹ ಮೈಂಡ್ ಸೆಟ್ನ ಜನ ಅನ್ನುವಂಥದ್ದು ಶಾಸಕರಿಗೆ ಇರುವಂತಹ ಅಭಿಪ್ರಾಯ. ಇದೇ ಕಾರಣಕ್ಕೋಸ್ಕರ ಇದೀಗ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಒಂದು ಸುದೀರ್ಘವಾದಂತಹ ಚರ್ಚೆಯನ್ನ ಮುಖ್ಯಮಂತ್ರಿಗಳು ನಡೆಸ್ತಾರೆ. ಬೆಂಗಳೂರಿನ ಶಾಸಕರಿಗೆ ಇರುವಂತಹ ಅಹವಾಲುಗಳ ಬಗ್ಗೆ ಒಂದು ಸುದೀರ್ಘವಾದಂತಹ ಚರ್ಚೆ ಆಗುತ್ತೆ. SR ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ GBA ಚುನಾವಣೆ ಮೇಲೆ ಅದು ಹೇಗೆ ಪರಿಣಾಮ ಬೀರಬಹುದು, ಅದನ್ನ ಹೇಗೆ ಸರಿಪಡಿಸಿಕೊಳ್ಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದು ಸುದೀರ್ಘವಾದಂತಹ ಚರ್ಚೆಯನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಡೆಸ್ತಾರೆ. ಈಗ ರಾಮಲಿಂಗಾರೆಡ್ಡಿ ಅವರು ಇವತ್ತಿನ ಸಭೆಗೆ ಕೊನೆಗೂ ಬರ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನಾಳೆ GBA ಚುನಾವಣೆ ಬಂತು ಅಂತಾದ್ರೆ ರಾಮಲಿಂಗಾರೆಡ್ಡಿ ಅವರ ಪ್ರೆಸೆನ್ಸ್, ಅವರ ರಾಜಕೀಯ ತಂತ್ರಗಾರಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಖಾತೆ ಬದಲಾವಣೆಯ ವಿಚಾರದಲ್ಲಿ ಅವರಿಗೆ ಇನ್ನೂ ಕೂಡ ಎಲ್ಲ ಒಂದ್ ಕಡೆ ಸಮಾಧಾನ ಇದ್ದಂತೆ ಕಾಣಿಸ್ತಾ ಇಲ್ಲ. ಇದೇ ಕಾರಣಕ್ಕೋಸ್ಕರ ಇವತ್ತಿನ ಸಭೆಯಿಂದಲೂ ಕೂಡ ಅವರು ದೂರ ಉಳಿದಿದ್ದಾರೆ ಎನ್ನುವಂತ ಚರ್ಚೆಗಳು ನಡೀತಾ ಇದ್ದಾವೆ. ರಾಮಲಿಂಗಾರೆಡ್ಡಿ ಅಂತ ಹಿರಿಯ ನಾಯಕರ ವಿಚಾರವನ್ನ ಬೆಂಗಳೂರಿನ ವಿಚಾರದಲ್ಲಿ ಕಡೆಗಣಿಸೋದಕ್ಕೆ ಸಾಧ್ಯವಿಲ್ಲ. ಈ ಎಲ್ಲ ದೃಷ್ಟಿಯಿಂದ ಇವತ್ತು ನಡೀತಾ ಇರುವಂತಹ ಸಭೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರಾಮಲಿಂಗಾರೆಡ್ಡಿ ಅವರ ಮುನಿಸು ಅದಾದ ಬಳಿಕ ಹೇಗೆ ಶಮನ ಆಗುತ್ತೆ ಅನ್ನುವಂಥದ್ದು, ಜೊತೆಗೆ ಕೃಷ್ಣ ಬೈರೇಗೌಡರು ತೆಗೆದುಕೊಳ್ತಾ ಇರುವಂತಹ ಒಂದು ಅಗ್ರೆಸಿವ್ ಆದಂತಹ ಸ್ಟೆಪ್ಗಳ ಬಗ್ಗೆ ಶಾಸಕರು ಯಾವ ರೀತಿಯ ಅಭಿಪ್ರಾಯವನ್ನ ಇಲ್ಲಿ ರಾಜಕೀಯ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಕೂಡ ಇವತ್ತಿನ ಸಭೆಯ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ.